ವರಮಹಾಲಕ್ಷ್ಮಿ ವ್ರತವು ತಮಿಳುನಾಡು, ಕರ್ನಾಟಕ, ಆಂಧ್ರಪ್ರದೇಶ, ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರದ ಭಾಗಗಳಲ್ಲಿ ವ್ಯಾಪಕವಾಗಿ ಜನಪ್ರಿಯವಾಗಿರುವ ಹಬ್ಬವಾಗಿದೆ. ಇದನ್ನು ಶುಕ್ರವಾರ ಶ್ರಾವಣ ಶುಕ್ಲ ಪಕ್ಷದಲ್ಲಿ ಆಚರಿಸಲಾಗುತ್ತದೆ. ಈ ವರ್ಷ ವರಮಹಾಲಕ್ಷ್ಮಿ ವ್ರತವನ್ನು 16ನೇ ಆಗಸ್ಟ್ 2024ರಂದು ಆಚರಿಸಲಾಗುತ್ತದೆ. ಲಕ್ಷ್ಮೀದೇವಿಗೆ ಗೌರವಾರ್ಥವಾಗಿ ಅನೇಕ ವಿವಾಹಿತ ಮಹಿಳೆಯರು ಈ ದಿನದಂದು ಉಪವಾಸ ಮಾಡುತ್ತಾರೆ ಮತ್ತು ತಮ್ಮ ಕುಟುಂಬ ಮತ್ತು ಗಂಡನ ಆಶೀರ್ವಾದವನ್ನು ಕೋರುತ್ತಾರೆ. ಲಕ್ಷ್ಮಿಯು ತನ್ನ ಆರಾಧಕರಿಗೆ ದಯಪಾಲಿಸುತ್ತಾಳೆ. ವರಲಕ್ಷ್ಮಿ ಪೂಜೆಯು ಸಂಪತ್ತು ಮತ್ತು ಸಮೃದ್ಧಿಯ ದೇವತೆಯಾದ ವರಲಕ್ಷ್ಮಿಯನ್ನು ಪೂಜಿಸಲು ಮೀಸಲಾದ ಪ್ರಮುಖ ದಿನವಾಗಿದೆ. ಭಗವಾನ್ ವಿಷ್ಣುವಿನ ಪತ್ನಿಯಾಗಿ ವರಲಕ್ಷ್ಮಿಯು ಮಹಾಲಕ್ಷ್ಮೀ ದೇವಿಯ ರೂಪವಾಗಿದೆ. ಅವಳು ಕ್ಷೀರಸಾಗರದಿಂದ ಹೊರಹೊಮ್ಮಿದಳು ಎಂದು ಹೇಳಲಾಗುತ್ತದೆ. ಇದನ್ನು ಕ್ಷೀರಸಾಗರ ಎಂದು ಕರೆಯಲಾಗುತ್ತದೆ ಮತ್ತು ಕ್ಷೀರಸಾಗರವನ್ನು ಹೋಲುವ ಮೈಬಣ್ಣದಿಂದ ಚಿತ್ರಿಸಲಾಗಿದೆ. ಅದೇ ಬಣ್ಣದ ವಸ್ತುಗಳನ್ನು ಧರಿಸಲಾಗಿದೆ. ವರಲಕ್ಷ್ಮಿ ವರಗಳನ್ನು ನೀಡುತ್ತಾಳೆ ಮತ್ತು ತನ್ನ ಭಕ್ತರ ಎಲ್ಲ ಆಸೆಗಳನ್ನು ಪೂರೈಸುತ್ತಾಳೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ಅವಳನ್ನು ವರ ಪ್ಲಸ್ ಲಕ್ಷ್ಮಿ ಎಂದು ಕರೆಯಲಾಗುತ್ತದೆ, ಅಂದರೆ ವರಗಳನ್ನು ನೀಡುವ ಲಕ್ಷ್ಮೀ ದೇವತೆ. ವರಲಕ್ಷ್ಮಿ ವ್ರತದ ದಿನಾಂಕ ಶುಕ್ರವಾರ 16 ಆಗಸ್ಟ್ 2024. ಸಿಂಹ ಲಗ್ನ. ಪೂಜೆ ಮುಹೂರ್ತ ಬೆಳಗ್ಗೆ. ಸಮಯ ಬೆಳಗ್ಗೆ 6:25ದಿಂದ 8:33ವರೆಗೆ. ಅವಧಿ 2 ಗಂಟೆ 8 ನಿಮಿಷಗಳು. ವೃಶ್ಚಿಕ ಲಗ್ನ. ಪೂಜೆ ಮುಹೂರ್ತ ಅಂದರೆ ಮಧ್ಯಾಹ್ನ. ಸಮಯ ಮಧ್ಯಾಹ್ನ 12:51ರಿಂದ 3:06ವರೆಗೆ. ಅವಧಿ 2 ಗಂಟೆ 14 ನಿಮಿಷಗಳು. ಕುಂಭಲಗ್ನ. ಪೂಜೆ ಮುಹೂರ್ತ ಅಂದರೆ ಸಂಜೆ. ಸಮಯ ಸಂಜೆ 7:01ರಿಂದ 8:38ವರೆಗೆ. ಅವಧಿ 1 ಗಂಟೆ 37 ನಿಮಿಷಗಳು. ವೃಷಭ ಲಗ್ನ. ಪೂಜೆ ಮುಹೂರ್ತ ಮಧ್ಯರಾತ್ರಿ. ಸಮಯ 11:55ರಿಂದ 1:55. ಅವಧಿ 2 ಗಂಟೆ. ವರಮಹಾಲಕ್ಷ್ಮಿ ವ್ರತವನ್ನು ಹೇಗೆ ಆಚರಿಸಲಾಗುತ್ತದೆ? ವಿವಾಹಿತ ಮಹಿಳೆಯರು ಗುರುವಾರ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ಉಪವಾಸವನ್ನು ಮಾಡುತ್ತಾರೆ ಮತ್ತು ಪೂಜೆಗೆ ವ್ಯವಸ್ಥೆ ಮಾಡಿಕೊಳ್ಳುತ್ತಾರೆ. ಶುಕ್ರವಾರದಂದು ಭಕ್ತರು ಸೂರ್ಯೋದಯಕ್ಕೆ ಮುಂಚೆಯೇ ತಲೆ ಸ್ನಾನಕ್ಕಾಗಿ ಬೆಳಗ್ಗೆ ಬೇಗನೆ ಎಚ್ಚರಗೊಳ್ಳುತ್ತಾರೆ. ಮನೆಯನ್ನು ಸ್ವಚ್ಛಗೊಳಿಸಿ ರಂಗೋಲಿ ಮತ್ತು ಕಳಸದಿಂದ ಅಲಂಕರಿಸಲಾಗುತ್ತದೆ. ಕಳಸವನ್ನು ಚಂದನ ಅಂದರೆ ಶ್ರೀಗಂಧದ ಪೇಸ್ಟ್ನಿಂದ ಲೇಪಿಸಲಾಗಿದೆ ಮತ್ತು ಪ್ರದೇಶದಿಂದ ಪ್ರದೇಶಕ್ಕೆ ವಿಭಿನ್ನವಾದ ವಿವಿಧ ವಸ್ತುಗಳನ್ನು ತುಂಬಿಸಲಾಗುತ್ತದೆ. ಹಸಿ ಅಕ್ಕಿ, ನಾಣ್ಯಗಳು, ಅರಿಶಿಣ ಮತ್ತು ಎಲೆಗಳನ್ನು ಮಡಕೆಯನ್ನು ತುಂಬಲು ಬಳಸಲಾಗುತ್ತದೆ ಮತ್ತು ನಂತರ ಸ್ವಸ್ತಿಕ್ ಚಿಹ್ನೆಯನ್ನು ಎಳೆಯಲಾಗುತ್ತದೆ. ಕೊನೆಯದಾಗಿ ಕಳಸವನ್ನು ಮಾವಿನ ಎಲೆಗಳಿಂದ ಅಲಂಕರಿಸಲಾಗುತ್ತದೆ ಮತ್ತು ತೆಂಗಿನಕಾಯಿಯನ್ನು ಅರಿಶಿಣದಿಂದ ಲೇಪಿಸಲಾಗುತ್ತದೆ. ಗಣಪತಿಯನ್ನು ಪೂಜಿಸುವುದು, ಶ್ಲೋಕಗಳನ್ನು ಪಠಿಸುವುದು, ಆರತಿಯನ್ನು ಮಾಡುವುದು ಮತ್ತು ದೇವರಿಗೆ ಸಿಹಿ ತಿಂಡಿಗಳನ್ನು ಅರ್ಪಿಸುವುದರೊಂದಿಗೆ ಪೂಜೆಯು ಪ್ರಾರಂಭವಾಗುತ್ತದೆ. ಮಹಿಳೆಯರು ತಮ್ಮ ಕೈಗಳಿಗೆ ಹಳದಿ ಎಳೆಗಳನ್ನು ಕಟ್ಟುತ್ತಾರೆ ಮತ್ತು ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ. ಬೆಲ್ಲದಿಂದ ಬೇಯಿಸಿದ ದ್ವಿದಳ ಧಾನ್ಯಗಳು ಅಂದರೆ ಪೊಂಗಲ್ ಮತ್ತು ಸಿಹಿ ತಿಂಡಿಗಳನ್ನು ವಿತರಿಸಲಾಗುತ್ತದೆ. ಭಕ್ತರು ಶನಿವಾರದಂದು ವಿಧಿವಿಧಾನಗಳನ್ನು ಪೂರ್ಣಗೊಳಿಸುತ್ತಾರೆ ಮತ್ತು ಸ್ನಾನದ ನಂತರ ಕಳಸವನ್ನು ವಿಸರ್ಜನೆ ಮಾಡುತ್ತಾರೆ. ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸುವುದು ಶಾಂತಿ, ಸಮೃದ್ಧಿ ಮತ್ತು ಆರ್ಥಿಕ ಆಶೀರ್ವಾದವನ್ನು ತರುತ್ತದೆ ಎಂದು ನಂಬಿಕೆ ಇಡಲಾಗಿದೆ.
ವರಮಹಾಲಕ್ಷ್ಮಿ ವ್ರತದ ಬಗ್ಗೆ. ವರಮಹಾಲಕ್ಷ್ಮಿ ವ್ರತವನ್ನು ಶ್ರವಣ ಶುಕ್ಲ ಪಕ್ಷ ಕೊನೆಯ ಶುಕ್ರವಾರದಂದು ಆಚರಿಸಲಾಗುತ್ತದೆ. ಇದು ರಾಖಿ ಮತ್ತು ಶ್ರಾವಣ ಪೂರ್ಣಿಮೆಯ ಕೆಲವೇ ದಿನಗಳ ಮೊದಲು ಸಂಭವಿಸುತ್ತದೆ. ಆಂಧ್ರ ಪ್ರದೇಶ, ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಪ್ರದೇಶಗಳಲ್ಲಿ ಇದನ್ನು ಮುಖ್ಯವಾಗಿ ವಿವಾಹಿತ ಮಹಿಳೆಯರು ಆಚರಿಸುತ್ತಾರೆ. ಈ ಉಪವಾಸವನ್ನು ಪುರುಷರು ಮತ್ತು ಮಹಿಳೆಯರಿಗೆ ಶಿಫಾರಸು ಮಾಡಲಾಗಿದೆ. ಮಕ್ಕಳು, ಸಂಗಾತಿಯ ಯೋಗಕ್ಷೇಮ ಮತ್ತು ಐಷಾರಾಮಿ, ಇತರ ಐಹಿಕ ಸೌಕರ್ಯಗಳ ಆನಂದಗಳನ್ನು ಒಳಗೊಂಡಂತೆ ಪ್ರಾಪಂಚಿಕ ಸಂತೋಷಗಳ ಬಯಕೆಯೊಂದಿಗೆ ಉಪವಾಸವನ್ನು ಕೈಗೊಳ್ಳಲಾಗುತ್ತದೆ. ವರಮಹಾಲಕ್ಷ್ಮಿ ವ್ರತವು ಆಂಧ್ರ ಪ್ರದೇಶ, ತೆಲಂಗಾಣ, ಕರ್ನಾಟಕ, ತಮಿಳುನಾಡು ಮತ್ತು ಮಹಾರಾಷ್ಟ್ರದಲ್ಲಿ ಅತ್ಯಂತ ಜನಪ್ರಿಯ ಉಪವಾಸ ಮತ್ತು ಪೂಜೆ ದಿನವಾಗಿದೆ. ಈ ರಾಜ್ಯಗಳಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ಪತಿ ಮತ್ತು ಇತರ ಕುಟುಂಬ ಸದಸ್ಯರ ಯೋಗಕ್ಷೇಮಕ್ಕಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡುತ್ತಾರೆ. ಈ ದಿನದಂದು ವರಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಸಂಪತ್ತು, ಭೂಮಿ, ಕಲಿಕೆ, ಪ್ರೀತಿ, ಕೀರ್ತಿ, ಶಾಂತಿ, ಅಷ್ಟಲಕ್ಷ್ಮಿ ದೇವತೆಗಳನ್ನು ಪೂಜಿಸುವುದಕ್ಕೆ ಸಮಾನವೆಂದು ನಂಬಲಾಗಿದೆ. ಆನಂದ ಅಂದರೆ ತುಷ್ಟಿ ಮತ್ತು ಶಕ್ತಿ, ಪುಷ್ಟಿ. ಆದರೆ ವರಲಕ್ಷ್ಮಿ ಪೂಜೆಯನ್ನು ದಕ್ಷಿಣದಲ್ಲಿ ಆಚರಿಸುವಷ್ಟು ವ್ಯಾಪಕವಾಗಿ ಉತ್ತರ ಭಾರತದ ರಾಜ್ಯಗಳಲ್ಲಿ ಆಚರಿಸಲಾಗುವುದಿಲ್ಲ. ವರಲಕ್ಷ್ಮಿ ವ್ರತವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಅತ್ಯಂತ ಮಂಗಳಕರವಾದ ದಿನಗಳಲ್ಲಿ ಒಂದಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ವರಲಕ್ಷ್ಮಿ ವ್ರತದ ಮಹತ್ವ. ವರಲಕ್ಷ್ಮಿ ವ್ರತವನ್ನು ವರಲಕ್ಷ್ಮಿ ಪೂಜೆ ಎಂದು ಕರೆಯುತ್ತಾರೆ. ಇದು ಪುರುಷರು ಮತ್ತು ಮಹಿಳೆಯರು ಇಬ್ಬರೂ ವರಲಕ್ಷ್ಮಿ ದೇವಿಯನ್ನು ಪೂಜಿಸುವ ಮಹತ್ವದ ಧಾರ್ಮಿಕ ಆಚರಣೆಯಾಗಿದೆ. ಅವಳು ಸಂಪತ್ತು, ಸಮೃದ್ಧಿ, ಧೈರ್ಯ, ಬುದ್ಧಿವಂತಿಕೆ ಮತ್ತು ಫಲವತ್ತತೆಯ ದೈವಿಕ ದತ್ತಿಯಾಗಿ ಪೂಜಿಸಲ್ಪಟ್ಟಿದ್ದಾಳೆ. ಈ ವ್ರತದ ಸಮಯದಲ್ಲಿ ಭಕ್ತರು ತಮಗಾಗಿ ಮತ್ತು ತಮ್ಮ ಕುಟುಂಬಕ್ಕಾಗಿ ಅವಳ ಹೇರಳವಾದ ಆಶೀರ್ವಾದವನ್ನು ಬಯಸುತ್ತಾರೆ. ವರಲಕ್ಷ್ಮಿ ಪೂಜೆಯಲ್ಲಿ ಭಾಗವಹಿಸುವುದು ಲಕ್ಷ್ಮೀ ದೇವಿಯ ಎಲ್ಲ 8 ವೈವಿಧ್ಯಮಯ ಅಭಿವ್ಯಕ್ತಿಗಳನ್ನು ಗೌರವಿಸಲು ಹೋಲುತ್ತದೆ ಎಂದು ನಂಬಲಾಗಿದೆ. ಈ ಆಚರಣೆಯು ವಿವಿಧ ಅನುಕೂಲಕರ ಫಲಿತಾಂಶಗಳನ್ನು ತರುತ್ತದೆ ಎಂದು ಭಾವಿಸಲಾಗಿದೆ. ಅವುಗಳೆಂದರೆ ಧನಂ, ಹಣಕಾಸು ಲಾಭಗಳು. ಆಚರಣೆಯು ಆರ್ಥಿಕ ಸಮೃದ್ಧಿ ಮತ್ತು ಸಂಪತ್ತನ್ನು ಆಕರ್ಷಿಸುತ್ತದೆ ಎಂದು ನಂಬಲಾಗಿದೆ. 2. ಧಾನ್ಯಂ, ಆಹಾರ ಮತ್ತು ಧಾನ್ಯಗಳ ಸಮೃದ್ಧಿ. ಭಕ್ತರು ತಮ್ಮ ಜೀವನದಲ್ಲಿ ಆಹಾರ ಮತ್ತು ಧಾನ್ಯಗಳ ಸಮೃದ್ಧಿಯನ್ನು ನಿರೀಕ್ಷಿಸುತ್ತಾರೆ. 3. ಆರೋಗ್ಯಂ, ಉತ್ತಮ ಆರೋಗ್ಯ. ಉತ್ತಮ ದೈಹಿಕ ಯೋಗಕ್ಷೇಮಕ್ಕಾಗಿ ಆಶೀರ್ವಾದವನ್ನು ಹುಡುಕುವುದು. 4. ಸಂಪತ್, ಸಂಪತ್ತು ಮತ್ತು ಆಸ್ತಿ. ಭೌತಿಕ ಆಸ್ತಿ ಮತ್ತು ಸಂಪತ್ತಿನ ಕ್ರೋಢೀಕರಣಕ್ಕಾಗಿ ಆಕಾಂಕ್ಷಿ. 5. ಸಂತಾನಂ, ಸದ್ಗುಣಶೀಲ ಸಂತಾನ. ಸದ್ಗುಣಶೀಲ ಮತ್ತು ಆರೋಗ್ಯಕರ ಸಂತತಿಯ ಜನನದ ನಿರೀಕ್ಷೆಯಲ್ಲಿ. ದೀರ್ಘ ಸುಮಂಗಲಿ ಭಕ್ಷ್ಯಂ, ಗಂಡನ ದೀರ್ಘಾಯುಷ್ಯು. ಒಬ್ಬೊಬ್ಬರ ಸಂಗಾತಿಯ ದೀರ್ಘಾಯುಷ್ಯಕ್ಕಾಗಿ ಹಾರೈಸುವುದು. ವೀರಂ, ಧೈರ್ಯ, ಸವಾಲುಗಳನ್ನು ಎದುರಿಸಲು ಆಂತರಿಕ ಶಕ್ತಿ ಮತ್ತು ಧೈರ್ಯವನ್ನು ಹುಡುಕುವುದು. ಗಜಲಕ್ಷ್ಮಿ, ಸಾಲಗಳಿಂದ ಮುಕ್ತಿ, ಋಣಭಾರ ಮತ್ತು ಆರ್ಥಿಕ ಹೊರೆಗಳಿಂದ ಮುಕ್ತರಾಗುವ ಹಂಬಲ. ವಿವಾಹಿತ ಮಹಿಳೆಯರು ಸಾಂಪ್ರದಾಯಿಕವಾಗಿ ಈ ದಿನ ಉಪವಾಸವನ್ನು ಮಾಡುತ್ತಾರೆ. ಪೂಜೆಯನ್ನು ಮಾಡಿದ ನಂತರ ತಮ್ಮ ಉಪವಾಸವನ್ನು ಮುರಿಯುತ್ತಾರೆ. ವರಮಹಾಲಕ್ಷ್ಮಿ ವ್ರತವು ಭಕ್ತಿಯನ್ನು ವ್ಯಕ್ತಪಡಿಸಲು ಮತ್ತು ವರಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಒಂದು ಮಾರ್ಗವಾಗಿದೆ. ಅಂತಿಮವಾಗಿ, ಜೀವನದಲ್ಲಿ ವಿವಿಧ ರೀತಿಯ ಸಮೃದ್ಧಿ ಮತ್ತು ಯೋಗಕ್ಷೇಮವನ್ನು ಗುರಿಯಾಗಿರಿಸಿಕೊಳ್ಳುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.